ಹೆಲೋ ಎವ್ರಿವನ್, ನಾನು ಇವತ್ತು ಮುರುಕುಲು ಮಾಡ್ತಾಯಿದ್ದೀನಿ. ಭಾಳ ಕ್ರಿಸ್ಪಿ ಆಗಿರೋ ಮುರುಕುಲು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ, ಫಸ್ಟಿಗೆ 1 ಕಪ್ ಆಗೋಷ್ಟು ಉದ್ದಿನಬೇಳೆನ ಹುರ್ಕೋಬೇಕು ಚೆನ್ನಾಗಿ. ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹುರ್ಕೊತಾ ಇದ್ದರೆ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಾಗಿ ರುಬ್ಕೋಬೇಕು. ಇದನ್ನು ಈಗ ನೋಡಿ, ಇಷ್ಟು ಸಣ್ಣ ಆದರೆ ಸಾಕು. ಈಗ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಉದ್ದಿನಬೇಳೆಗಿಂತ ಜಾಸ್ತಿ ತೊಗೋಬೇಕು ಅಕ್ಕಿ ಹಿಟ್ಟು. ಇದಕ್ಕೆ 2 ಸ್ಪೂನ್ ಬಿಳೆ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಜಾಸ್ತಿ ಹಾಕಿದಷ್ಟು ಇನ್ನೂ ಚೆನ್ನಾಗಿ ಅದರದ್ದು ಟೇಸ್ಟ್ ಕೊಡುತ್ತೆ. ಈಗ 1 ಸ್ಪೂನ್ ಅಜ್ವೈನ್ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬಿಟ್ಟು ಹಾಕೋಬೋದು ನೀವು ಆಮೇಲೆ. ಈಗ 1 ಸ್ಪೂನ್ ಖಾರ ಪೌಡರ್, ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಇದ್ರ ಜೊತೆಗೆ ನಾವು ಉದ್ದಿನಬೇಳೆ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಪೌಡರ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಾದಮೇಲೆ ತುಪ್ಪ ಬಿಸಿ ಮಾಡಿಕೊಂಡು ಹಾಕ್ಕೋಬೇಕು. ಇದು ಹಾಗೆ ಕಲ್ಸಕ್ಕೆ ಹೋಗಬೇಡಿ, ಕೈ ಸುಟ್ಬಿಡುತ್ತೆ. ಸ್ಪೂನಲ್ಲಾದರೂ ಕಲಿಸ್ಬೋದು, ಇಲ್ಲ ಈ ರೀತಿ ಮಾಡ್ಕೊಂಡು ಹಿಟ್ಟು ಹಾಕಿ ಕಲಿಸ್ಕೋಬೇಕು. ಈ ರೀತಿ ಉಂಡೆ ಕಟ್ಟಿದರೆ ಉಂಡೆ ಬರಬೇಕು, ಅದರಷ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಒಟ್ಟಿಗೆ ನೀರು ಹಾಕಕ್ಕೆ ಹೋಗಬೇಡಿ ಇದನ್ನು, ಯಾಕಂದರೆ ಹಿಟ್ಟು ಪೂರ ತೆಳುವಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ಹಿಟ್ಟು ಗಟ್ಟಿ ಇದ್ದರೆ ಸಾಕು, ಮುರುಕುಲು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ, ಯಾಕೆ ಎಣ್ಣೆ ಹಚ್ತಾ ಇದ್ದೀನಿ ಅಂದರೆ, ಅದು ಹಿಟ್ಟು ಹಾಕಿದಾಗ ಹಿಡ್ಕೊಳ್ಳಲ್ಲ, ಹಂಗಾಗಿ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಮುರುಕುಲು ಹಿಟ್ಟು ತಗೊಂಡು ಈ ಥರ ಉಂಡೆ ಮಾಡಿ ಇದ್ರ ಒಳಗಡೆ ಈ ರೀತಿಯಾಗಿ ಇಟ್ಕೊಂಡು, ನಾನು ಈಗ ಇದನ್ನು ಸ್ಪೂನ್ ಮೇಲೇ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಪ್ಲೇಟಿಂದಾಗಲಿ ಅಥವಾ ಬೇರೆ ಯಾವುದ್ರಲ್ಲಾದರೂ ಹಿಂಗೆ ಹಾಕ್ಬಿಟ್ಟು ಎಣ್ಣೆಲಿ ಹಾಕಕ್ಕೆ ಹೋದರೆ ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಇದನ್ನು ಸ್ಪೂನಲ್ಲಿ ಹಾಕಿ ಡೈರೆಕ್ಟಾಗಿ ಇದನ್ನು ಎಣ್ಣೆಗೆ ಹಾಕೋಬೋದು, ಆಗ ಮುರುಕುಲು ಮುರಿಯೋಲ್ಲ. ಈ ಥರ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕೋಬೋದು. ನೀವು ಡೈರೆಕ್ಟಾಗಿ ಹಾಕೋದ್ರಿಂದ ಇದು ಚಕ್ಲಿ ಮುರಿಯೋದಿಲ್ಲ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚಕ್ಲಿನ ಹುರ್ಕೋಬೇಕು. ನೀವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಸರಿಯಾಗಿ ಅದು ಫ್ರೈ ಆಗಲ್ಲ. ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊತೀರ, ಭಾಳ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ನೀವು 15ರಿಂದ 20 ದಿನ ತನಕ ಇಟ್ಟು ತಿನ್ಬೋದು, ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಈ ಸ್ನ್ಯಾಕ್ಸ್ನ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.